ಮುಖ್ಯಮಂತ್ರಿಗಳು ಏನು ಇವತ್ತು ತೀರ್ಮಾನ ತೆಗೆದುಕೊಂಡಿದ್ದಾರೆ ಅದಕ್ಕೆ ನಮ್ಮೆಲ್ಲರ ಸಹಮತ ಇದೆ. ಮರು ಸಮೀಕ್ಷೆ ಮಾಡಬೇಕು ಅನ್ನೋಂಥದ್ದಾಗಿದೆ. ಅದು 10 ವರ್ಷದ ಹಳೇದಾದಂಥ ಒಂದು ವರದಿ. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮತ್ತು ಕಾನೂನು ಮಂತ್ರಿಗಳು, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಮಂತ್ರಿಗಳು ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದಾರೆ. ಇವತ್ತೇನು ಸಚಿವ ಸಂಪುಟದಲ್ಲಿ ತೀರ್ಮಾನವಾಗಿದೆ ಅದ್ರ ಬಗ್ಗೆ ಅವ್ರು ಮಾತಾಡ್ತಾರೆ. ಅದಕ್ಕೆ ನೋಡಿ, ಈಗ ಮರು ಸಮೀಕ್ಷೆ ಮಾಡುವಂಥದ್ದು ಯಾವ ರೀತಿಯಲ್ಲಿ ಮಾಡಬೇಕು ಅನ್ನೋಂಥದ್ದು ತೀರ್ಮಾನ ಆಗತ್ತೆ. ಕಾನೂನು ಅಭಿಪ್ರಾಯ ಎಲ್ಲವನ್ನು ತೆಗೆದುಕೊಂಡು ತೀರ್ಮಾನವನ್ನು ಮಾಡ್ತಾರೆ. ಮರು ಸಮೀಕ್ಷೆ ಆಗುತ್ತೆ. ನೋಡಿ, ಈಗಾಗಲೇ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆ ಮರು ಸಮೀಕ್ಷೆಗೆ ಸ್ವಾಗತ ಮಾಡಿದೆ. ಬಿಜೆಪಿಯವರು ಈ ನಿರ್ಧಾರಕ್ಕೆ ಸಿಎಂ ಅವರು ರಬ್ಬರ್ ಸ್ಟ್ಯಾಂಪ್ ನೋಡಿ, ಬಿಜೆಪಿಯವರ ಹೇಳಿಕೆಗೆ ಯಾವುದೇ ಬೆಲೆ ಇಲ್ಲ. ಅವರು ಸಾಮಾಜಿಕ ನ್ಯಾಯದ ವಿರೋಧಿಗಳಿದ್ದಾರೆ. ಅವರಿಗೆ ನಮ್ಮ ಬಗ್ಗೆ ಮಾತಾಡಲಿಕ್ಕೆ ಯಾವುದೇ ನೈತಿಕ ಹಕ್ಕಿಲ್ಲ. ಇಷ್ಟು ದಿನ ಮಾಡದೆ ಈಗ ಹೈಕಮಾಂಡ್ ಹೇಳ್ದಂಗೆ ಮಾಡಿದ್ದಾರೆ. ರಬ್ಬರ್ ಸ್ಟ್ಯಾಂಪ್ ನೋಡಿ, ಬಿಜೆಪಿಯವರು ಯಾವಾಗ್ಲೂ ಸುಳ್ಳು ಹೇಳುವಂಥದ್ದೇ, ಸುಳ್ಳು ಬೆಂಬಲಿಸುವಂಥದ್ದೇ ಅವ್ರ ಕೆಲಸ ಆಗಿದೆ. ಅವ್ರ ಜವಾಬ್ದಾರಿ ಇತ್ತು. ಅವ್ರು ಏನ್ ಮಾಡಿದ್ರು? ಅವ್ರು ಏನಾದ್ರು ಮಾಡಿದಾರ? ಅವ್ರು ಇದ್ರಲ್ಲಿ 4 ವರ್ಷ ಅಧಿಕಾರದಲ್ಲಿ ಅಥವಾ ಕೇಂದ್ರದಲ್ಲಿ ಇದ್ದಾರಲ್ಲ, ಏನಾದ್ರು ಮಾಡಿದಾರ? ಅವ್ರು ಏನೂ ಮಾಡಿಲ್ಲ. ಮತ್ತೆ ಬಿಜೆಪಿಯವರು ಏನೂ ಮಾಡದೆ ಬರೀ ಜನರಿಗೆ ಮೋಸ ಮಾಡುವಂಥದ್ದು, ಜನರಿಗೆ ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಅದನ್ನು ಖಂಡಿಸ್ತೇನೆ. ನೋಡಿ, ಮಾನ್ಯ ಮುಖ್ಯಮಂತ್ರಿಗಳು ಅತ್ಯಂತ ಜನಸಮೂಹದ ನಾಯಕರು, ಜನಪ್ರಿಯ ನಾಯಕರು. ಅವ್ರಿಗೆ ಈ ರೀತಿ ಹೇಳುವಂಥದ್ದು ಅದನ್ನು ತೀವ್ರವಾಗಿ ಖಂಡಿಸ್ತಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.